ಹಾಯ್ ಎಲ್ಲರಿಗೂ ನಮಸ್ತೆ. ಷಷ್ಠಿ ಹಬ್ಬ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಎಲ್ಲರ ಮನೆಗೂ ತರಕಾರಿ ಹಂಚಿ ಕೊಟ್ಟಿರೋ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡು ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೆ. ಷಷ್ಠಿ ಸಾಂಬಾರು ಅಂದ್ರೇ ತುಂಬಾ ರುಚಿಯಾಗಿರುತ್ತೆ. ಹಲವಾರು ರೀತಿಯ ತರಕಾರಿಗಳನ್ನ ಬಳಸಿ ಮಾಡೋದ್ರಿಂದ ತುಂಬ ಆರೋಗ್ಯಕರವಾಗೂ ಕೂಡ ಇರುತ್ತೆ. ಇದಕ್ಕೆ ಕೆಲವರಂತೂ ಒಗ್ಗರಣೆ ಆಗಲಿ ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಕೂಡ ಬಳಸೋದಿಲ್ಲ. ತರಕಾರಿಗೆ ಡೈರೆಕ್ಟಾಗಿ ಮಸಾಲಾನ ರುಬ್ಬ ಹಾಕಿ ಮಾಡ್ತಾರೆ. ಹುಳಿಗೆ ಅಂತ ಹೇಳಿ ಒಂದು ಹುಣಸೆಕಾಯಿ ಇತ್ತು, ಅದನ್ನು ಕೂಡ ಬೇಯಿಸ್ಕೊಂಡು ಹಾಕೊತಿದ್ದೆ. ಈ ರೀತಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆ ಹುಗ್ಗಿಯನ್ನು ಕೂಡ ಮಾಡ್ತಾರೆ. ಅದಕ್ಕೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಬಳಸೋದಿಲ್ಲ. ಆದರೆ ನಾನಿಲ್ಲಿ ನಾರ್ಮಲಾಗಿ ಪಲಾವ್ ಥರ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ನೆಲದಲ್ಲಿ ಊಟ ಕೂಡ ಕೆಲವರು ಮಾಡ್ತಾರೆ. ಇದು ಸುಬ್ರಹ್ಮಣ್ಯ ಸ್ವಾಮಿಗೆ ಮಾಡುವಂಥ ಷಷ್ಠಿ ಆಗಿರೋದ್ರಿಂದ ಸಾಮಾನ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿನ ಬಳಸೋದು ತುಂಬಾ ಕಡಿಮೆ. ಏನೇ ಆದರೂ ನಮ್ಮ ಹಿರಿಯರು ಕಾಲಕ್ಕೆ ತಕ್ಕನಾಗಿ ಏನೇನು ತಿನ್ನಬೇಕು ಅಂತ ಹೇಳಿ ಮೊದಲೇ ಅನುಗುಣವಾಗಿ ಮಾಡಿಟ್ಟಿದ್ದಾರೆ. ನಮಗಿಲ್ಲಿ ಸಾಂಬಾರಾಗಲಿ ಅಥವಾ ಪಲಾವ್ ಆಗಲಿ ತುಂಬಾ ರುಚಿಯಾಗಿ ಬಂದಿತ್ತು. ಇದಾಗಿತ್ತು ಇವತ್ತಿನ ದಿನ. ಥ್ಯಾಂಕ್ ಯು.